ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಮಂಗಳೂರಿಂದ ಮಂತ್ರಾಲಯಕ್ಕೆ ಸುಲಭವಾಗಿ ಪ್ರಯಾಣವನ್ನು ಮತ್ತು ಯಾತ್ರೆಯನ್ನು ಮಾಡುವುದು ಹೇಗೆ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಮಂತ್ರಾಲಯಕ್ಕೆ ನಾವು KSRTC ನಾನ್ AC ಸ್ಲೀಪರ್ ಈ ಬಸ್ನಲ್ಲಿ ಹೊರಟಿದ್ದೇವೆ. ನಮಗೆ ಒಂದು ಸುಲಭ ಹಾಗೂ ನಮ್ಮ ಪ್ರಯಾಣವು ಏನು ಬಜೆಟರಿ ಪ್ಲ್ಯಾನ್ ಅಂತ ಹೇಳ್ತೇವಲ್ಲ, ಆ ಒಂದು ಹಂತದಲ್ಲಿರಬೇಕಾದ್ರೆ ನಾನ್ AC ಸ್ಲೀಪರ್ ಇದಕ್ಕೆ ಉತ್ತಮವಾದಂಥ ಒಂದು ದಾರಿಯಾಗಿರ್ತದೆ. ನೋಡಿ, ವ್ಯವಸ್ಥಿತವಾದಂಥ ಬಸ್ ಇದು KSRTC. ಪ್ರತಿನಿತ್ಯ ಮಧ್ಯಾಹ್ನ 3:00 ಮಂಗಳೂರು KSRTCಯಿಂದ ಹೊರಟಂಥ ಬಸ್ಸು ನೆಕ್ಸ್ಟ್ ಡೇ 6:30 ಮಂತ್ರಾಲಯವನ್ನು ತಲುಪ್ತದೆ. ಬಸ್ ವ್ಯವಸ್ಥಿತವಾಗಿದೆ. ನಾವು ಮಂಗಳೂರಿಂದ ಈಗ ಮಂತ್ರಾಲಯವನ್ನು ತಲುಪಿದ್ದೇವೆ. ಈ ಒಂದು ವೃತ್ತ ಸರ್ಕಲ್ ಅನ್ನು ನೋಡಿದಾಗ ನಮಗೆ ಇದು ಮಂತ್ರಾಲಯ ಎನ್ನುವಂಥ ಒಂದು ಚಿತ್ರಣ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಲ್ಲಿ ರಾಯರ ಪ್ರತಿಮೆ ಇರುವಂಥ ಒಂದು ಸರ್ಕಲ್. ಆ ಮಂತ್ರಾಲಯಕ್ಕೆ ಒಂದು ಸ್ನಾನಾದಿಗಳನ್ನು ಮುಗಿಸಿ ತುಂಗೆಯ ತೀರಕ್ಕೆ ಬಂದಿರ್ತೇವೆ. ಇಲ್ಲಿ ತುಂಗಾ ನದಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಹಾಗೆ ತುಂಗೆಯಲ್ಲಿ ಒಂದು ದೀಪವನ್ನು ಬಿಡುವಂಥ ಒಂದು ಸಂಪ್ರದಾಯ ಇದೆ. ಅಂದರೆ ನಮ್ಮ ಇಷ್ಟಾರ್ಥವನ್ನು ಪ್ರಾರ್ಥಿಸಿಕೊಂಡು ಆ ದೀಪವನ್ನು ನೀರಲ್ಲಿ ಬಿಡುವಂಥದ್ದು. ಹಾಗೆ ಬಿಟ್ಟಂಥ ದೀಪ ಉರಿಯುತ್ತಾ ನಲಿಯುತ್ತಾ ಹೋಗಬೇಕು. ಆವಾಗ ನಮ್ಮ ಇಷ್ಟಾರ್ಥಗಳು ನೆರವೇರ್ತದೆ ಎನ್ನುವಂಥ ಒಂದು ನಂಬಿಕೆಯು ಕೂಡ ಇಲ್ಲಿ ಹೆಚ್ಚಿನ ಜನರಲ್ಲಿದೆ. ಆದ್ದರಿಂದ ಮಂಚಾಲವನ್ನು ನೆನಪು ಮಾಡಿಕೊಂಡು ಆ ದೀಪವನ್ನು ಹೆಚ್ಚಾಗಿ ಈ ತುಂಗಾ ತೀರದಲ್ಲಿ ಬಿಡುವಂಥದ್ದನ್ನು ನಾವು ಕಾಣಬಹುದು. ಅಲ್ಲಿಂದ ನಾವು ನೇರವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರ್ತೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ತುಂಗಾ ನದಿ ತೀರದಿಂದ ಸ್ವಲ್ಪ ಮೇಲುಗಡೆಗೆ ಬಂದರೆ ಆ ದೇವಸ್ಥಾನ ನಮಗೆ ಕಾಣಿಸುತ್ತದೆ. ರಾಯರ ಮಠದ ಹತ್ತಿರ ಇದ್ರೂ ಸಹ ಹೆಚ್ಚಿಗೆ ಅದು ಪ್ರಚಲಿತದಲ್ಲಿ ಇರುವುದಿಲ್ಲ. ಆದರೂ ಅತಿ ವಿರಳವಾದಂಥ ಒಂದು ದೇವಸ್ಥಾನ ಇದು. ಯಾಕೆಂತಂದರೆ ಲಕ್ಷ್ಮೀ ವೆಂಕಟೇಶ್ವರನ ಪ್ರತಿಮೆಯ ಕಾಲಿನ ಬುಡದಲ್ಲಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಲಾಗಿದೆ. ಎಲ್ಲ ಕಡೆಯಲ್ಲಿ ಶ್ರೀರಾಮನ ಸಮೀಪ ಹನುಮಂತನ ನಾವು ನೋಡಿದರೆ, ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಪಕ್ಕದಲ್ಲೇ ಹನುಮಂತ ಇರುವಂಥದ್ದು ತುಂಬ ವಿಶಿಷ್ಟವಾಗಿರುವಂಥದ್ದು. ಈಗ ನಾವು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ನೋಡಿ, ನಂತರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರ ದರ್ಶನವನ್ನು ಪಡೆದುಕೊಂಡು ನಾವು ನೇರವಾಗಿ ರಾಯರ ಮೃತ್ತಿಕೆ ಇರುವಂಥ ಒಂದು ಸ್ಥಳ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ರಾಘವೇಂದ್ರ ಸ್ವಾಮಿಗಳವರ ದೇವಸ್ಥಾನದ ಪ್ರಧಾನ ಅರ್ಚಕರ ಮನೆಯಲ್ಲಿ ಕೊಡಲಾಗುತ್ತದೆ. ಆದ್ದರಿಂದ ನಾವು ಇಲ್ಲಿಂದ ನೇರವಾಗಿ ಪ್ರಧಾನ ಅರ್ಚಕರ ಮನೆಗೆ ಹೋಗಿ ಆ ಮೃತ್ತಿಕೆಯನ್ನು ತೆಗೆದುಕೊಳ್ಳುವಂಥ ಒಂದು ಕಾರ್ಯಕ್ಕೆ ನಾವು ಮುಂದಾಗ್ತಿದ್ದೇವೆ. ನೋಡಿ, ನಾನು ಆವಾಗಲೇ ಹೇಳಿದಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆಯ ಬುಡದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಕೂಡ ಬಾಲದಲ್ಲಿ ಗಂಟೆಯನ್ನು ಹೊಂದಿರುವಂಥ ಆಂಜನೇಯ ಸ್ವಾಮಿ. ಆದ್ದರಿಂದ ಇದು ಕೂಡ ವಿಶೇಷತೆಯನ್ನು ಹೊಂದಿರ್ತದೆ. ಯಾವ ಆಂಜನೇಯ ವಿಗ್ರಹವು ಬಾಲದಲ್ಲಿ ಗಂಟೆಯನ್ನು ಹೊಂದಿರ್ತದೋ ಅದು ಹೆಚ್ಚು ಶಕ್ತಿಶಾಲಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಆದ್ದರಿಂದ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹೆಚ್ಚು ಒಂದು ಪವರ್ಫುಲ್ ಅಂತಲೂ ಹೇಳ್ತಾರೆ. ಅಲ್ಲಿಂದ ನಾವು ಇಲ್ಲಿಗೆ ಪ್ರಧಾನ ಅರ್ಚಕರ ಮನೆಗೆ ಒಂದು ಈ ಮೃತ್ತಿಕೆಯನ್ನು ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೇವೆ. ಇದಕ್ಕೆ ಅತಿಯಾಗಿ ಏನು ಅವರು ಹಣವನ್ನು ಕೇಳುವುದಿಲ್ಲ. 10-20 ರೂಪಾಯಿಗಳ ಒಂದು ಸಣ್ಣ ಸಣ್ಣ ಪ್ಯಾಕೆಟ್ಗಳು ಅವರ ದೊರೆತಿದೆ. ಆ ಮೃತ್ತಿಕೆಯನ್ನು ಅವರು ನೀಡ್ತಾರೆ. ವರ್ಷಕ್ಕೊಮ್ಮೆ ಹುಣ್ಣಿಮೆಯ ದಿವಸದಲ್ಲಿ ಅವರು ಈ ಮೃತ್ತಿಕೆಯನ್ನು ಸಂಗ್ರಹ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ಇಟ್ಟುಕೊಂಡಿರ್ತಾರೆ. ಅದನ್ನು ಬಂದಂಥ ಭಕ್ತಾದಿಗಳಿಗೆ ಮೃತ್ತಿಕಾ ಪ್ರಸಾದವನ್ನು ಕೊಡ್ತಾರೆ. ಮೃತ್ತಿಕೆಯನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಪ್ರಶಸ್ತವಾದಂಥ ಒಂದು ಸ್ಥಳವೇ ಇದೆ. ಅಲ್ಲಿಂದಲೇ ಈ ಮೃತ್ತಿಕಾ ಮಣ್ಣನ್ನು ಅವರು ಸಂಗ್ರಹಿಸಿಕೊಂಡು ಇಟ್ಟುಕೊಂಡಿರ್ತಾರೆ. ಅದನ್ನು ಒಂದು ಪಟ್ಟು ಮೃತ್ತಿಕೆಯನ್ನು ಆ ಪ್ರದೇಶದಿಂದ ತೆಗೆದುಕೊಂಡು ಅದನ್ನು 1000 ಪಟ್ಟು ಅದನ್ನು ಮಾಡಿ ಅವರು ಬಂದಂಥ ಭಕ್ತಾದಿಗಳಿಗೆ ಕೊಡ್ತಾರೆ. ನೋಡಿ, ಇದು ಅವರು ಕೊಟ್ಟಿರುವಂಥ
ಮೃತ್ತಿಕಾ ಪ್ರಸಾದ ಪ್ಯಾಕೆಟ್. ಸಾಧಾರಣವಾಗಿ ಮಂತ್ರಾಲಯಕ್ಕೆ ಹೋದವರು ಈ ಮೃತ್ತಿಕಾ ಪ್ರಸಾದವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಂಪ್ರದಾಯವಾಗಿರುತ್ತದೆ. ಇಲ್ಲಿಂದ ನಾವು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಬಂದಿರ್ತೇವೆ. ಪ್ರಸ್ತುತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠವನ್ನು ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ಪುನರ್ನಿರ್ಮಾಣ ಮಾಡಲಾಗಿದೆ. ನಮ್ಮ ಪುರಾಣದ ಕಥೆಗಳನ್ನು ಸಾರುವಂತಹ ಕೆತ್ತನೆಗಳ ಒಂದು ಫ್ರೇಮ್ಗಳನ್ನು ಅಲ್ಲಿ ಸುತ್ತಲೂ ಅಳವಡಿಸಲಾಗಿದೆ. ನಮಗೆ ಕಾಣ್ತಿರುವಂಥದ್ದು ನೋಡಿ, ಇದು ನಮಗೆ ನೋಡುವಾಗಲೇ ಗೋಚರಿಸ್ತದೆ. ಪುರಾಣದ ಕಥೆಯನ್ನು ಹೇಳುವಂಥ ಚಿತ್ರಣಗಳು ನಮಗೆ ಕಥೆಯನ್ನು ಸಾರಿ ಹೇಳ್ತದೆ. ಆದ್ದರಿಂದ ನಮ್ಮ ಒಂದು ಆಧ್ಯಾತ್ಮದ ವಿಚಾರಗಳಿಗೆ ಇದು ಹೆಚ್ಚು ಸೂಕ್ತ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ಮತ್ತು ಮುಂದಿನ ಪೀಳಿಗೆಗೆ ಕೂಡ ಸುಲಭವಾಗಿ ನಾವು ಕಥೆಯನ್ನು ಅಥವಾ ಪುರಾಣದ ವಿಷಯಗಳನ್ನು ಅವರಿಗೆ ಹೇಳಲು ಸುಲಭವಾಗ್ತದೆ ಎನ್ನುವಂಥದ್ದನ್ನು ನಾವು ನಂಬಬಹುದು. ಇದು ರಾಯರ ಮಠದ ಪ್ರಧಾನ ಹೆಬ್ಬಾಗಿಲು. ಎಲ್ಲರೂ ನೋಡಿರ್ತೀರ, ಫೇಸ್ಬುಕ್ಕು, ಯೂಟ್ಯೂಬು ಅಥವಾ ಎಲ್ಲ ಫೋಟೋಗಳಲ್ಲಿ ಈ ಒಂದು ಫೋಟೋ ನಮಗೆ ಕಾಣ್ತದೆ. ಇದು ರಾಘವೇಂದ್ರ ಸ್ವಾಮಿಗಳವರ ಮಠದ ಒಳಗಡೆ ಇರುವಂತಹ ಬೆಳ್ಳಿಯ ಕೆಲವು ಪ್ರತಿಮೆಗಳು ನಮಗೆ ಕಾಣ್ತಾ ಇರುವಂಥದ್ದು. ವಾಹನಗಳಿರ್ಬೋದು, ಪಲ್ಲಕ್ಕಿ ಇರ್ಬೋದು, ಎಲ್ಲವೂ ಸಾಧಾರಣ ಬೆಳ್ಳಿಯದ್ದೇ ಆಗಿರ್ತದೆ. ಇವನ್ನೆಲ್ಲ ಒಂದು ಶೋ ಗ್ಯಾಲರಿಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸಲಾಗಿರ್ತದೆ. ತುಂಬ ಸುಂದರವು ಮತ್ತು ಅತಿ ವಿರಳವಾದಂಥ ಬೆಳ್ಳಿಯ ಕೆಲವೊಂದು ಪ್ರತಿಮೆಗಳು, ಪ್ರತೀಕಗಳು ಮತ್ತು ಶ್ರೀ ರಾಯರು ಉಪಯೋಗಿಸ್ತಾ ಇದ್ದಂತಹ ವಾದ್ಯ ಸಾಮಗ್ರಿಗಳು, ಅವುಗಳನ್ನು ಇಲ್ಲಿ ತುಂಬ ಸುಂದರವಾಗಿ ಜನರಿಗೆ ಕಣ್ಣಿಗೆ ಸುಂದರವಾಗಿ ಕಾಣುವಂತೆ ಅಲಂಕಾರಗೊಳಿಸಿ ಇಡಲಾಗಿದೆ. ಇಲ್ಲಿಂದ ನಾವು ತಂಗಿದ್ದಂತಹ ವಿಶ್ರಾಂತಿಯನ್ನು ಪಡೆದಂತಹ ಒಂದು ಸ್ಥಳ ಧೀರೇಂದ್ರನಾಥ ವಸತಿ ಗೃಹ ಅಂತ. ಇದು ಕೂಡ ತುಂಬ ಸುಸಜ್ಜಿತವಾಗಿದೆ. ಈ ವಸತಿ ಗೃಹದಲ್ಲಿ ಲಿಫ್ಟ್ನ ವ್ಯವಸ್ಥೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲಕರವಾಗಿದೆ. ಇದು ಮಠದ ಸಮೀಪವೇ ಇದೆ, ಮಠದಿಂದ ಸ್ವಲ್ಪ ಸಮೀಪದಲ್ಲಿದೆ. ಮಠಕ್ಕೆ ಹೊಂದಿಕೊಂಡಂಥ ಸೇವಾ ಆಫೀಸ್ನಲ್ಲಿ ಇದರ ಒಂದು ನಿರ್ವಹಣೆಯನ್ನು ಕೂಡ ಮಾಡಲಾಗ್ತದೆ. ನಮಗೆ ಬೇಕಾದಂಥ ರೂಮ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ. ಇತ್ತೀಚೆಗೆ ಮಂತ್ರಾಲಯದಲ್ಲಿ ಅತ್ಯಧಿಕ ರೂಮ್ಗಳು ಇರೋದ್ರಿಂದ ಬಂದಂಥ ಯಾತ್ರಾರ್ಥಿಗಳಿಗೆ ಅಥವಾ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಕಾಣೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ರೂಮ್ನ ವ್ಯವಸ್ಥೆ ಸೌಕರ್ಯ ಅಲ್ಲಿ ಸಿಗ್ತದೆ. ವ್ಯವಸ್ಥಿತವಾದಂಥ ಮತ್ತು ಸುಸಜ್ಜಿತವಾದಂಥ ಇದು ಒಂದು ಧೀರೇಂದ್ರನಾಥ ವಸತಿ ಗೃಹ. ಇದರ ಎದುರುಗಡೆಯಲ್ಲಿ ಕರ್ನಾಟಕ ರಾಜ್ಯ ಛತ್ರ ಅವರ ವಸತಿ ಗೃಹವೂ ಇದೆ. ಪಕ್ಕದಲ್ಲಿ ಇನ್ನೆರಡು ವಸತಿ ಗೃಹಗಳು. ಇದು ಮತ್ತು ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗುವುದಕ್ಕೂ ಹತ್ತಿರ, ಅಲ್ಲದೆ ಭಿಕ್ಷಾಲಯಕ್ಕೆ ಮತ್ತು ಅಪ್ಪಣಾಚಾರ್ಯರವರ ಮನೆಗೆ ಹೋಗ್ಲಿಕ್ಕೆ ಕೂಡ ಈ ವಸತಿ ಗೃಹ ಅನುಕೂಲಕರವಾಗಿದೆ. ಯಾಕಂತಂದರೆ ಈ ಮುಂದೆ ನಮಗೆ ಕಾಣುವಂತಹ ರೋಡ್ನ ಮೂಲಕವೇ ನಾವು ಭಿಕ್ಷಾಲಯ ಮತ್ತು ಅಪ್ಪಣಾಚಾರ್ಯ ಅವರ ಮನೆಗೆ ಹೋಗಬೇಕಾಗ್ತದೆ. ಅದರಿಂದ ಇದು ತುಂಬ ಅನುಕೂಲಕರ. ನಮಗೆ ಬಸ್ ಸ್ಟ್ಯಾಂಡಿಗೆ ಹೋಗೋದಾದರೂ ಸಹ ಇದು ತುಂಬ ಅನುಕೂಲಕರ ಆಗಿರ್ತದೆ ಅನ್ನುವಂಥ ವಿಚಾರದಿಂದ ನಾವು ಇಲ್ಲಿ ತಂಗಿರ್ತೇವೆ. ಪಾರ್ಕಿಂಗ್ಗಳಿಗೆ ಕೂಡ ಇಲ್ಲಿ ಸೌಕರ್ಯ ಇದೆ. ವಿಶಾಲವಾದಂಥ ಜಾಗ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಕೂಡ ಇಲ್ಲಿ ಕಂಡುಬರುವುದಿಲ್ಲ. ಯಾವುದೇ ದ್ವಿಚಕ್ರ ಅಥವಾ 4 ಚಕ್ರದ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಇಲ್ಲಿ ಸೂಕ್ತವಾದ ಸ್ಥಳ ಇರೋದ್ರಿಂದ ಈ ವಸತಿ ಗೃಹಗಳು ಹೆಚ್ಚು ಭಕ್ತಾದಿಗಳಿಗೆ ಸೂಕ್ತ ಎನ್ನುವಂಥದ್ದನ್ನು ನಾವು ವಿಚಾರ ಮಾಡಬಹುದು. ನಾವು ಇಲ್ಲಿಂದ ಭಿಕ್ಷಾಲಯ ಮತ್ತು ಅಪ್ಪಣಾಚಾರ್ಯರವರ ಮನೆಗೆ
ಈಗ ಟ್ಯಾಕ್ಸಿ ಮುಖಾಂತರ ತೆರಳ್ತಾ ಇದ್ದೇವೆ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಶ್ರೀ ಹನುಮಂತ ದೇವರ ಬೃಹತ್ತಾದ ವಿಗ್ರಹವನ್ನು ಕೂಡ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ನಿರ್ಮಾಣ ಮಾಡಿರ್ತಾರೆ. ಹನುಮಂತ ದೇವರ ವಿಗ್ರಹ ಇದು ಮಂತ್ರಾಲಯದ ಸಮೀಪವೇ ಇದೆ. ಅತಿ ಎತ್ತರದ ವಿಗ್ರಹ ಆದ್ದರಿಂದ ಇದು ಪ್ರತಿಯೊಬ್ಬ ಭಕ್ತಾದಿಗಳನ್ನು ಕೂಡ ಒಂದು ಆಕರ್ಷಣೆಯಿಂದ ಸೆಳೆದುಕೊಳ್ಳುತ್ತದೆ. ಇದು ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ಒಂದು ರಸ್ತೆಗೆಯನ್ನು ಹೊಂದಿಕೊಂಡಂತಹ ಸೇತುವೆ. ನೋಡಿ, ತುಂಬಾ ಹಳೆಯ ಕಾಲದ ಸೇತುವೆ. ಇಲ್ಲಿಂದ ಭಿಕ್ಷಾಲಯ ಮತ್ತು ಅಪ್ಪಣಾಚಾರ್ಯರವರ ಮನೆಗೆ ನಾವು ತೆರಳುತ್ತಾ ಇದ್ದೇವೆ. ಸುಂದರವಾದಂತಹ ಪ್ರದೇಶ. ನೀರಿನ ಸೌಕರ್ಯ ಎಷ್ಟಾಗಿ ಇಲ್ಲದಿದ್ದರೂ ಸಹ ಕೃಷಿ ಮತ್ತು ಮತ್ತಿತರ ಕಸುಬುಗಳನ್ನು ತುಂಬ ವ್ಯವಸ್ಥಿತವಾಗಿ ಇಲ್ಲಿನ ಜನರು ಮಾಡಿಕೊಂಡಿರ್ತಾರೆ. ಮತ್ತೆ ನಮಗೆ ಇಲ್ಲಿ ಕಾಣುವಂತ ಒಂದು ವಿಶೇಷ ಅಂದ್ರೆ ಅಲ್ಲಿನ ತಡೆಗೋಡೆ, ಕಾಂಪೌಂಡ್ ವಾಲ್ ಏನು ಹೇಳ್ತಾರೆ, ಅದನ್ನ ಮಾರ್ಬಲ್ಗಳಿಂದಲೇ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಯಾವುದೇ ಸಿಮೆಂಟು ಅವುಗಳ ಬಳಕೆಗಿಂತಲೂ ಮಾರ್ಬಲ್ಗಳಿಂದಲೇ ಒಂದು ಮಾರ್ಬಲ್ ಅನ್ನು ಇನ್ನೊಂದು ಮಾರ್ಬಲ್ಗೆ ಲಾಕ್ ಮಾಡಿ ಆ ಪದ್ಧತಿಯ ಮೂಲಕ ಅವರು ತಡೆಗೋಡೆ ಮತ್ತು ಇದನ್ನ ಅತಿ ಸುಲಭವಾಗಿ ಮತ್ತು ಅತಿ ವೇಗವಾಗಿ, ಅಲ್ಲದೆ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ತಾರೆ. ಅದಕ್ಕೆ ಹೆಚ್ಚಿನ ಒಂದು ಕೌಶಲ್ಯದ ಅಗತ್ಯ ಇರುವುದಿಲ್ಲ. ಈಗ ಸಿಮೆಂಟ್ ಅದರಲ್ಲಿ ಮಾಡೋದಾದ್ರೆ ಅದಕ್ಕೆ ಒಳ್ಳೆ ಕೌಶಲ್ಯ ಬೇಕು, ನುರಿತಂತಹ ಒಂದು ಕೆಲಸದವರು ಬೇಕಾಗ್ತದೆ. ಇಲ್ಲಿ ಅವರು ಕಡಪ ಏನು ಬರ್ತದಲ್ಲ, ಅದರಲ್ಲೇ ಒಂದು ತಡೆಗೋಡೆ ಅಥವಾ ಕಾಂಪೌಂಡ್ ಅನ್ನು ಮಾಡ್ಕೊಂಡಿರ್ತಾರೆ. ನಾವು ಈಗ ಇಲ್ಲಿ ಭಿಕ್ಷಾಲಯಕ್ಕೆ ಬಂದಿದ್ದೇವೆ. ಭಿಕ್ಷಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾದಂಥ ಸ್ಥಳ. 13 ವರ್ಷಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ನಿರಂತರವಾದಂಥ ಧ್ಯಾನವನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಈ ಸ್ಥಳದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥವೆಲ್ಲ ನೆರವೇರ್ತದೆ ಎನ್ನುವಂತ ಒಂದು ಮಾತು ಕೂಡ ಇದೆ. ಇದು ರಾಯರು ಬಳಸಿದಂತ ಒರಳುಗಲ್ಲು. ಭಿಕ್ಷಾಲಯದಲ್ಲಿ ಒಂದು ಹಳೆಯ ಕಾಲದ ಆಲದ ಮರ ಇತ್ತು. ಇಲ್ಲಿ ಭಿಕ್ಷಾಟನೆಯನ್ನು ಮಾಡಿ ತಂದಂತ ಅಕ್ಕಿಯನ್ನ ಹಾಗೆ ಕಟ್ಟಿ ಇಡ್ತಾ ಇದ್ರು. ಹಾಗೆ ಕಟ್ಟಿಟ್ಟಂತ ಅಕ್ಕಿಗೆ ನೀರಿನ ಪರೋಕ್ಷಣೆಯನ್ನು ಮಾಡುವ ಮುಖಾಂತರ ಅನ್ನವನ್ನು ತಯಾರಿಸ್ತಾ ಇದ್ರು ಅನ್ನುವಂಥ ಮಾತು ಕೂಡ ಇದೆ. ಜಪದ ಕಟ್ಟೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಜಪವನ್ನು ಮಾಡ್ತಾ ಇದ್ದಂತ ಸ್ಥಳ. ಇಲ್ಲಿ ಕೆಳಗಡೆ ನಾಗದೇವರ ವಿಗ್ರಹ, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿತ್ಯವೂ ಸೇವೆಯನ್ನು ಮಾಡ್ತಾ ಇದ್ದಂಥ ಎಲ್ಲ ದೇವರ ವಿಗ್ರಹಗಳು, ಗಣಪತಿ, ನಾಗ, ಶಿವ, ನವಗ್ರಹಗಳು, ಹಾಗೆ ಎಲ್ಲ ದೇವರ ವಿಗ್ರಹಗಳನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿ ಇಲ್ಲಿಯೇ ನಿರಂತರವಾದಂಥ ಪೂಜೆಯನ್ನ ಮಾಡ್ತಾ ಇದ್ರು. ನೋಡಿ, ನಮಗೆ ಆಗ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ತೆಪ್ಪದ ಮುಖಾಂತರ ನದಿಯಲ್ಲಿ ಸುತ್ತಿರುಗಿಸುವುದು, ಹಾಗೆ ಇನ್ನಿತರ ಒಂದು ಪ್ರವಾಸಿಯ ಒಂದು ವೀಕ್ಷಣೆ ಸ್ಥಳವನ್ನಾಗಿ ಕೂಡ ಅದನ್ನ ಈಗ ಮಾರ್ಪಾಟು ಮಾಡಲಾಗಿದೆ. ಹೀಗೆ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ವೃಂದಾವನಸ್ಥರಾಗಬೇಕೆನ್ನುವಂಥ ಮನಸ್ಸಿನಿಂದ ಇಲ್ಲಿಂದ ನೇರವಾಗಿ ಮಂತ್ರಾಲಯಕ್ಕೆ ಹೋಗಿ ನಿರ್ಮಾಣ ಆದಂಥ ವೃಂದಾವನದಲ್ಲಿ ಅವರು ಧ್ಯಾನಾಸಕ್ತರಾಗಿ ಕೂತ್ಕೊಂಡು ವೃಂದಾವನದಲ್ಲಿ ಅಲ್ಲಿ ಸಜೀವವಾಗಿ ಪ್ರತಿಷ್ಠಾಪನೆಗೊಳ್ತಾರೆ. ಇದನ್ನ ಅಪ್ಪಣಾಚಾರ್ಯರು ಗೊತ್ತಿರುವುದಿಲ್ಲ. ದೇಶದ ಪರ್ಯಟನೆಗೆ ಅಥವಾ ಧರ್ಮ ಪ್ರಸಾರಕ್ಕಾಗಿರುವಂಥ ಅಪ್ಪಣಾಚಾರ್ಯರವರಿಗೆ ಈ ವಿಷಯ ಗೊತ್ತಿರುವುದಿಲ್ಲ. ಅಪ್ಪಣಾಚಾರ್ಯರು ದೇಶವನ್ನು ಮತ್ತು ನಮ್ಮ ತೀರ್ಥಕ್ಷೇತ್ರ ಸಂದರ್ಶನವನ್ನು ಮುಗಿಸಿಕೊಂಡು ಬರುವಾಗ ಅವರಿಗೆ ಗೊತ್ತಾಗ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ
ಮಂತ್ರಾಲಯಕ್ಕೆ ಹೋಗಿ ವೃಂದಾವನಸ್ಥರಾಗಿದ್ದಾರೆ ಅಂತ ವಿಷಯ. ಇದನ್ನು ತಿಳಿದಂಥ ಅಪ್ಪಣಾಚಾರ್ಯರವರು ನೇರವಾಗಿ ನಮಗೆ ಎದುರು ಕಾಣುತ್ತಿರುವಂಥ ಯಾವ ತುಂಗಾಭದ್ರಾ ನದಿ ಇದೆ, ಆ ತುಂಗೆಯಲ್ಲಿ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಹೇಳ್ತಾ ತಾನು ಹೊಂದಿದ್ದಂಥ ಉತ್ತರಿಯ ಬಟ್ಟೆಯನ್ನೇ ನೀರಿನಲ್ಲಿ ಹಾಕ್ತಾರೆ. ಆ ಬಟ್ಟೆ ಮೇಲೆ ಇಟ್ಟುಕೊಂಡು ಹೇಗೆ ದೋಣಿ ಮುಖಾಂತರ ಹೋಗ್ತಾರೆ ಅದೇ ಥರ ತೇಲಿಕೊಂಡು ಅತೀ ಕಡಿಮೆ ಸಮಯದಲ್ಲಿ ಮಂತ್ರಾಲಯವನ್ನು ತಲುಪ್ತಾರೆ. ಇವರು ಮಂತ್ರಾಲಯವನ್ನು ತಲುಪೋ ಹೊತ್ತಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸಂಪೂರ್ಣ ಮುಕ್ತಾಯ ಹಂತವನ್ನು ಹೊಂದಿರ್ತದೆ. ಇದರಿಂದ ಅಪ್ಪಣಾಚಾರ್ಯರವರು ಬೇಸರಗೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಅಂತ್ಯಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನದ ಒಳಗಿಂದಲೇ ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ ಸಾಕ್ಷಿ ಹಯ ಸ್ತೋತ್ರಹಿ ಅಂತ. ಅಂದರೆ ಇದಕ್ಕೆ ನಾನು ಪೂಜಿಸ್ತಾ ಇರುವಂಥ ಹಯಗ್ರೀವ ದೇವರೇ ಸಾಕ್ಷಿ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರಂಥ ಅಪ್ಪಣಾಚಾರ್ಯರವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂಥ ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಾಕ್ಷಿ ಹಯ ಸ್ತೋತ್ರಹಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಮಾತಿಗೆ ನಾನು ಪೂಜಿಸ್ತಾ ಇರುವಂಥ ಹಯಗ್ರೀವ ದೇವರೇ ಸಾಕ್ಷಿ ಎನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಈ ಪೂಜ್ಯಾಯ ರಾಘವೇಂದ್ರ ಎನ್ನುವಂಥ ಒಂದು ಸ್ತೋತ್ರವನ್ನು ಹೆಚ್ಚು ಪವರ್ಫುಲ್, ನಾವೇನು ಹೇಳ್ತೇವೆ ಪವರ್ಫುಲ್ ಅನ್ನುವಂಥ ಒಂದು ಮಾತನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರೇ ಸ್ವತಃ ಹೇಳ್ತಾರೆ. ನಾವಿಲ್ಲಿ ಕಾಣುವಂಥದ್ದು ನಿತ್ಯ ರಾಘವೇಂದ್ರ ಸ್ವಾಮಿಗಳವರು ಮಲಗ್ತಾ ಇದ್ದಂಥ ಜಾಗ. ಅಪ್ಪಣಾಚಾರ್ಯರವರ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿತ್ಯ ಮಲಗ್ತಾ ಇದ್ದಂಥ ಒಂದು ಜಾಗ ಅದು. ಇಲ್ಲಿ ವಿಚ್ಚಾಲಯ ಜಪದಗಟ್ಟೆ ಪಕ್ಕದಲ್ಲೇ ಅಪ್ಪಣಾಚಾರ್ಯ ಮನೆ ಇದೆ. ಆ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಗೆ ಸಂಬಂಧಿಸಿದಂಥ ಫೋಟೋಗಳನ್ನು ಹಾಕಿ ನಮಗೆ ಹೋದಂಥ ಭಕ್ತಾದಿಗಳಿಗೆ ಅದನ್ನು ಅವರು ಅರ್ಥವಾಗುವಂಥ ರೀತಿಯಲ್ಲಿ ವಿವರಣೆಯನ್ನು ನೀಡಿ ಹೇಳ್ತಾರೆ. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿತ್ಯವೂ ಮಲಗ್ತಾ ಇದ್ದಂಥ ಒಂದು ಸ್ಥಳ. ಇಲ್ಲಿಂದ ನಾವು ಪಂಚಮುಖಿ ಒಂದು ದೇವಸ್ಥಾನ ಇದೆ, ಆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಪಂಚಮುಖಿ ದೇವಸ್ಥಾನ, ಆ ಪಂಚಮುಖಗಳು ಕೂಡ ಆಂಜನೇಯ ಸ್ವಾಮಿ ಅಂತ ಪಂಚಮುಖಗಳು ಕೂಡ ಕಲ್ಲಿನಲ್ಲಿ ಮೂಡಿ ಬಂದಿರ್ತದೆ. ಇಲ್ಲಿಯೂ ಅಪ್ಪಣಾಚಾರ್ಯರವರ ವಂಶಸ್ಥರೇ ಪೂಜೆಯನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿ ಇದೆ. ಅದರ ಪಕ್ಕದಲ್ಲೇ ಲಕ್ಷ್ಮೀದೇವಿಯ ಒಂದು ಸಾನ್ನಿಧ್ಯ ಮತ್ತು ಹನುಮಂತ ದೇವರ ಒಂದು ಗುಡಿ ಎಲ್ಲವೂ ನಿರ್ಮಾಣಗೊಂಡಿರ್ತದೆ. ಪಂಚಮುಖಿಯಿಂದ ಲಕ್ಷ್ಮೀದೇವಿಯ ಗುಡಿಗೆ ನಾವು ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಎತ್ತರವಾದ ದೊಡ್ಡ ದೊಡ್ಡ ಕಲ್ಲುಗಳು. ಇಲ್ಲಿ ಆಂಜನೇಯ ಸಾನ್ನಿಧ್ಯ ಇದೆ ಎನ್ನುವಂಥ ವಿಷಯವನ್ನು ಹೇಳಲಿಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ದೊಡ್ಡ ದೊಡ್ಡ ಕಲ್ಲುಗಳು, ಅವುಗಳನ್ನು ಮುಟ್ಟುವುದು ಕಷ್ಟ, ಆದರೂ ಅವುಗಳು ಹೇಗೆ ಒಂದಕ್ಕೊಂದು ಜೋಡಣೆಯಾಗಿ ನಿಂತಿದೆ ಎನ್ನುವಂಥದ್ದು. ಇಂಥ ವಿಜ್ಞಾನಕ್ಕೂ ಅಥವಾ ನಮ್ಮ ಕಾಮಗಾರಿ ಸಿವಿಲ್ ವಿಭಾಗ ಕೂಡ ಒಂದು ಸವಾಲನ್ನಿಸಿದಂಥ ಕಾರ್ಯ ಇದು. ಅಲ್ಲಿಂದ ನೇರವಾಗಿ ನಾವು ಪುನಃ ಮಂತ್ರಾಲಯಕ್ಕೆ ಬಂದಿರ್ತೇವೆ. ಇದು ರಾತ್ರಿ ಹೊತ್ತು ಮಂತ್ರಾಲಯವು ವಿದ್ಯುತ್ ದೀಪಗಳಿಂದ ಕಂಗಳಿಸುವಂಥ ಒಂದು ಅತಿ ಸುಂದರ ಕ್ಷಣ. ವಿದ್ಯುತ್ ದೀಪಗಳಿಂದ ಮಂತ್ರಾಲಯವು ವಿಜೃಂಭಣೆಯಿಂದ ಸುಶೋಭಿಸ್ತದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಎಲ್ಲ ಭಾವಚಿತ್ರಗಳು ಹಾಗೂ ಹಾಕಿದಂಥ ಎಲ್ಲ ನಮ್ಮ ಪುರಾಣದ ಕಥೆಗಳು ಸುಂದರವಾಗಿ ಈ ರಾತ್ರಿಯ ಒಂದು ನೋಟದಲ್ಲಿ ನಮಗೆ ಕಾಣ್ತದೆ ಎನ್ನುವಂಥದ್ದನ್ನು ನಾವು ಕಾಣಬಹುದು. ನಿತ್ಯವೂ ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೂ ಬೇಕಾದಂಥ ಸೌಕರ್ಯಗಳನ್ನು ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳವರ ನೇತೃತ್ವದಲ್ಲಿ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರಲಾಗ್ತಿದೆ. ಸಮೀಪದಲ್ಲಿ ನಮಗೆ ಒಂದು ವಸ್ತು ಸಂಗ್ರಹಾಲಯ, ಅದೇ ಥರ ಒಂದು ನಮ್ಮ ಈ ರಾಮಾಯಣ ಮಹಾಭಾರತ ಹಾಗೆ ಕಥೆಗಳನ್ನು ಹೇಳುವಂತಹ ಒಂದು ಪುರಾಣದ ಒಂದು ನಮಗೆ ಕಣ್ಣಿಗೆ ಕಟ್ಟುವಂತಹ
ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಮ್ಯೂಸಿಯಂ ಅನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಉತ್ಸವ. ನಿತ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ನಡೆಯುತ್ತಿರುವಂತಹ ಉತ್ಸವದ ಒಂದು ಸಣ್ಣ ತುಣುಕು. ಬೇರೆ ಬೇರೆ ವಾಹನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಮೆಯನ್ನು ಇಟ್ಟು ಉತ್ಸವವನ್ನು ಮಾಡ್ತಾರೆ. ನಿತ್ಯ ಸಾವಿರಾರು ಭಕ್ತಾದಿಗಳು ಈ ಉತ್ಸವಕ್ಕೆಂದೇ ಆಗಮಿಸ್ತಾರೆ. ತಮ್ಮ ಸೇವೆಯನ್ನು ಉತ್ಸವ ರೀತಿಯಲ್ಲಿ ಕೊಟ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಕೃತಾರ್ಥರಾಗಿ ಅವರು ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿನಿತ್ಯವೂ ಮಧ್ಯಾಹ್ನ ರಾತ್ರಿಯ ಊಟದ ವ್ಯವಸ್ಥೆ ಇರ್ತದೆ. ಮಠದ ವತಿಯಿಂದಲೇ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಈ ದರ್ಶನವನ್ನು ನೀವೆಲ್ಲ ಮಾಡಿಕೊಳ್ಳಿ ಮತ್ತು ಮಂತ್ರಾಲಯಕ್ಕೆ ಅಂತ ಪುಣ್ಯವನ್ನು ನೀವೆಲ್ಲ ಪಡೆದುಕೊಳ್ಳಿ, ಹೋಗುವ ಭಾಗ್ಯವನ್ನು ಕೂಡ ಪಡೆದುಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಈ ಮಂಗಳೂರಿನ ಮಂತ್ರಾಲಯ ಎನ್ನುವಂಥ ಸಣ್ಣ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಅದರೊಂದಿಗೆ ಎಲ್ಲರಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ದೊರೆಯಲಿ ಎಂದು ಹೇಳುತ್ತಾ ನಮ್ಮ ಈ ಸಣ್ಣ ವಿಡಿಯೋ ತುಣುಕನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.